ಗಾಡಿ ನಿಲ್ಲಿಸ್ರಿ. ಯಾರೀ ಅದು ಇಷ್ಟೊತ್ತಿನಲ್ಲಿ ಹುಡುಗಿ ಒಬ್ಳೆ ಕೂತಿದ್ದಾಳೆ? ನೋಡೋಣ ಬನ್ನಿ. ಡ್ರೈವರ್, ಗಾಡಿ ಮುಂದಕ್ಕೆ ಹಾಕಿ. ಯಾರಮ್ಮ ನೀನು? ಇಲ್ಲೇನ್ ಮಾಡ್ತಿದ್ಯಾ? ಏನೂ ಇಲ್ಲ ಮೇಡಮ್, ಸುಮ್ಮನೆ ಕೂತಿದ್ದೆ. ಕೂತ್ಕೊಳ್ಳೋಕಿದೇನ್ ಪಾರ್ಕ್ ಏನಮ್ಮ? ಪಾರ್ಕ್ನಲ್ಲೂ ಇಷ್ಟೊತ್ತಲ್ಲಿ ಕೂತ್ಕೊಳ್ಳೋಕೆ ಎಲ್ರಿ ಬಿಡ್ತೀವಿ. ಏನಮ್ಮ ನಿನ್ ಹೆಸರು? ಮೇಡಮ್, ಸಪ್ತಮಿ ಅಂತ. ಏನು ಗಂಡನ ಜೊತೆ ಕಿರಿಕ? ಮನೆಯಿಂದ ಓಡಿಸದ್ನಾ? ಇಲ್ಲ ನೀನೇ ಜಗಳ ಮಾಡ್ಕೊಂಡು ಬಿಟ್ ಬಂದ್ಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮೇಡಮ್. ನಮ್ಮ ಮನೆ ಇಲ್ಲೇ ಪಕ್ಕದ ರೋಡಲ್ಲಿರೋದು. ಊಟ ಮಾಡಿ ವಾಕಿಂಗಿಗೆ ಅಂತ ಬಂದೆ, ಹಂಗೆ ಸುಮ್ಮನೆ ಕೂತ್ಕೊಂಡೆ ಅಷ್ಟೆ. ನಾನು ಬರ್ತೀನಿ ಮೇಡಮ್. ಒಂದ್ ನಿಮಿಷ ನಿಂತ್ಕೊಳ್ಳಮ್ಮ. ಹಾಗೆಲ್ಲ ನೀನ್ ಹೋಗ್ತೀನಿ ಅಂದ ತಕ್ಷಣ ಕಳ್ಸಕ್ ಆಗಲ್ಲಮ್ಮ. ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಅಂತ ನಮ್ಮೇಲ್ ಗೂಬೆ ಕೂರಿಸ್ತಾರೆ. ಎಲ್ಲಿ ನಿನ್ ಗಂಡನ ನಂಬರ್ ಹೇಳು. ನೀನೇ ಜಗಳ ಮಾಡ್ಕೊಂಡ್ ಬಂದಿದ್ದಿಲ್ಲ, ಸುಮ್ಮನೆ ಬಂದಿದ್ಯ ಅಂತ ಅವನ್ನೇ ಕೇಳ್ತೀನಿ. ನಂಬರ್ ಕೊಡಮ್ಮ. ಬೇಡ ಮೇಡಮ್, ನಾನು ನನ್ನ ತಂದೆ ಮನೇಲಿರೋದು. ಸರಿ, ಹಾಗಾದ್ರೆ ನಿಮ್ಮ ಅಪ್ಪನ ನಂಬರ್ ಹೇಳು, ವಿಚಾರಿಸ್ತೀನಿ. ಮೇಡಮ್, ಅವ್ರಿಗೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ರೆ ಅವ್ರು ತುಂಬಾ ಗಾಬರಿ ಆಗ್ತಾರೆ. ಇದೊಳ್ಳೆ ಕತೆ ಆಯ್ತಲ್ಲಮ್ಮ. ಗಂಡನ ನಂಬರ್ ಕೇಳಿದ್ರೂ ಕೊಡ್ತಿಲ್ಲ, ನಿಮ್ಮ ಅಪ್ಪನ ನಂಬರ್ ಕೇಳಿದ್ರೂ ಕೊಡ್ತಿಲ್ಲ, ಸುಮ್ನೆ ಕೂತಿದೆ ಅಂತ ಸುಳ್ಳು ಬೇರೆ ಹೇಳ್ತಿದ್ಯಾ? ಅಯ್ಯೋ ಇಲ್ಲ ಮೇಡಮ್, ಆ ಥರ ಎಲ್ಲ ಏನೂ ಇಲ್ಲ. ನೋಡಮ್ಮ, ಇಷ್ಟೊತ್ತಿನಲ್ಲಿ ರೋಡ್ ಬೇರೆ ಸರಿ ಇಲ್ಲ, ಪುಂಡ್ರು ಪೊಕ್ರಿಗಳು ಜಾಸ್ತಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀಯಾ? ಮೇಡಮ್, ಸುಮ್ನೆ ರಿಸ್ಕ್ ಯಾಕೆ? ಸುಮ್ನೆ ಸ್ಟೇಷನ್ಗೆ ಕರ್ಕೊಂಡು ಹೋಗೋಣ, ನಡೀರಿ. ಏನಿವಾಗ ನಿಮ್ಮ ಅಪ್ಪ ನಂಬರ್ ಕೊಡ್ತೀಯಲ್ಲ, ನಮ್ಮ ಜೊತೆ ಸ್ಟೇಷನ್ಗೆ ಬರ್ತೀಯಾ? ಅಯ್ಯೋ ಬೇಡ ಮೇಡಮ್, ನಮ್ಮ ಅಪ್ಪ ನಂಬರೇ ಕೊಡ್ತೀನಿ. ರೀ, ನಂಬರ್ ಡೈಲ್ ಮಾಡ್ಕೊಳ್ರಿ. ಹೇಳಮ್ಮ ನಂಬರು. 9845 ಸಿಗ್ಲಿ ಆ ದೇವ, ಅವನ ತಿನ್ನೋದಿಕ್ಕೋ ತೊಳ್ಕೊಳ್ಳೋದಿಕ್ಕೋ ಕೈಯೇ ಇರಬಾರ್ದು. ಹಾಗೆ ಮಾಡ್ತೀನಿ ನನ್ನ ಮಗನಿಗೆ. ಮೊದಲು ಈ ದುಡ್ಡಿನ ಸಮಸ್ಯೆ ಒಂದು ಬಗೆಹರಿಲಿ, ಆಮೇಲಿದೆ ಅವನಿಗೆ ಹಬ್ಬ. ತಗೊಳ್ಳಿ ಮೇಡಮ್. ಇದ್ಯಾರಿದು? ಗೊತ್ತಿಲ್ವಲ್ಲ ನಂಬರು. ಅದು ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ, ನಾನ್ರಿ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ನಿಮ್ಮ ಅಪ್ಪನ ಹೆಸರೇನು? ವೆಂಕಟಪ್ಪ ಅಂತ. ವೆಂಕಟಪ್ಪನಾ? ಮೇಡಮ್ ನಮಸ್ತೆ ಮೇಡಮ್. ಹೌದು ಮೇಡಮ್, ನಾನೇ. ಯಾಕೆ ಮೇಡಮ್, ಏನಾಯ್ತು? ನೀವೀಗ್ಲೇ ಟೆಂಟ್ ರೋಡ್ ಹತ್ರ ಇರೋ ದೇವಸ್ಥಾನ ಹತ್ರ ಬನ್ನಿ. ಅಲ್ಲ ಮೇಡಮ್, ಯಾಕೆ ಏನಾಯ್ತು ಅಂತ ಒಂದು ಸ್ವಲ್ಪ ಹೇಳಿ ಮೇಡಮ್. ಅಲ್ಲ, ನಾನು ಇಷ್ಟೊತ್ತಲ್ಲಿ ನಾನು ಯಾಕೆ ಬರಬೇಕು ಮೇಡಮ್ ಅಲ್ಲಿಗೆ? ನಿಮ್ ಮಗಳು ಇಷ್ಟೊತ್ತಿನಲ್ಲಿ ಒಬ್ಳೇ ಇದ್ದಾಳೆ, ಕೇಳಿದ್ರೆ ಏನೇನೋ ಹೇಳ್ತಿದ್ದಾಳೆ. ಬೇಗ ಬನ್ನಿ. ಸಪ್ತಮಿ